ಶಾಂತಿ. ದಿನಾಂಕ 11/4/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಇದು ಮಾಡಲ್ಪಟ್ಟ ನಾಟಕ ಆಗಿದೆ. ಈ ನಾಟಕದಿಂದ ಯಾವುದೇ ಒಂದು ಆತ್ಮ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ. ಇದು ಮಾಡಲ್ಪಟ್ಟ ನಾಟಕ ಆಗಿದೆ. ಈ ನಾಟಕದಿಂದ ಯಾವುದೇ ಒಂದು ಆತ್ಮ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ. ಪ್ರಶ್ನೆ: ಶ್ರೇಷ್ಠಾತಿಶ್ರೇಷ್ಠ ಪತಿತ ಪಾವನ ತಂದೆ ಹೇಗೆ ಮುಗ್ಧನಾಥ ಆಗಿದ್ದಾರೆ? ಶ್ರೇಷ್ಠಾತಿಶ್ರೇಷ್ಠ ಪತಿತ ಪಾವನ ತಂದೆ ಹೇಗೆ ಮುಗ್ಧನಾಥ ಆಗಿದ್ದಾರೆ? ಉತ್ತರ: ನೀವು ಮಕ್ಕಳು ಅವರಿಗೆ ಇಡೀ ಅವಲಕ್ಕಿ ಕೊಟ್ಟು ಮಹಲ್ ತೆಗೆದುಕೊಳ್ಳುತ್ತೀರಿ. ಆದ್ದರಿಂದಲೇ ತಂದೆಗೆ ಮುಗ್ಧನಾಥ ಎನ್ನುತ್ತಾರೆ. ಶಿವಬಾಬಾ ನನಗೆ ಮಗನಾಗಿದ್ದಾನೆಂದು ನೀವು ಹೇಳುತ್ತೀರಿ. ಆ ಮಗ ಹೇಗಿರುವನೆಂದರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ, ಸದಾ ಕಾಲ ಕೊಡುತ್ತಾನೆ. ಭಕ್ತಿಯಲ್ಲಿ ಹೇಳುತ್ತಾರೆ, ಯಾರು ಎಂತಹ ಕರ್ಮ ಮಾಡುತ್ತಾರೋ ಅಂತಹ ಫಲ ಪಡೆಯುತ್ತಾರೆ. ಆದರೆ ಭಕ್ತಿಯಲ್ಲಂತೂ ಅಲ್ಪ ಕಾಲದ್ದು ಸಿಗುತ್ತದೆ. ಜ್ಞಾನದಲ್ಲಿ ತಿಳುವಳಿಕೆಯಿಂದ ಮಾಡುತ್ತಾರೆ, ಆದ್ದರಿಂದ ಸದಾ ಕಾಲದ್ದು ಸಿಗುತ್ತದೆ. ಓಂ ಶಾಂತಿ. ಆತ್ಮೀಯ ಮಕ್ಕಳೊಂದಿಗೆ ಆತ್ಮೀಯ ತಂದೆ ಆತ್ಮೀಯ ವಾರ್ತಾಲಾಪ ಮಾಡುತ್ತಿದ್ದಾರೆ. ಹಾಗೂ ಈ ರೀತಿ ಹೇಳುತ್ತಾರೆ, ಆತ್ಮೀಯ ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನೀವು ಪಾರಲೌಕಿಕ ತಂದೆಯಿಂದ ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ. ಆದ್ದರಿಂದ ತಂದೆಯ ಕಡೆ ಬುದ್ಧಿ ಹೋಗಬೇಕು. ಇದು ಪರಮಾತ್ಮನ ಜ್ಞಾನ ಆತ್ಮಗಳ ಪ್ರತಿಯಾಗಿ. ಭಗವಾನ್ ವಾಚ ಸಾಲಿಗ್ರಾಮಗಳ ಪ್ರತಿ. ಆತ್ಮಗಳೇ ಕೇಳಿಸಿಕೊಳ್ಳಬೇಕು. ಆದ್ದರಿಂದ ಆತ್ಮ ಅಭಿಮಾನಿ ಆಗಬೇಕು. ಮೊದಲು ನೀವು ದೇಹ ಅಭಿಮಾನಿ ಆಗಿದ್ದೀರಿ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆ ಬಂದು ನೀವು ಮಕ್ಕಳನ್ನು ಆತ್ಮ ಅಭಿಮಾನಿ ಮಾಡುತ್ತಾರೆ. ಆತ್ಮ ಅಭಿಮಾನಿ ಹಾಗೂ ದೇಹ ಅಭಿಮಾನಿಯ ವ್ಯತ್ಯಾಸವನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯೇ ತಿಳಿಸಿದ್ದಾರೆ, ಆತ್ಮವೇ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮ ಓದುತ್ತದೆ, ಶರೀರ ಅಲ್ಲ. ಆದರೆ ದೇಹ ಅಭಿಮಾನ ಆಗುವ ಕಾರಣ ಇಂತಹ ವ್ಯಕ್ತಿ ಓದಿಸುತ್ತಾರೆಂದು ತಿಳಿಯುತ್ತಾರೆ. ನೀವು ಮಕ್ಕಳಿಗೆ ಓದಿಸುವಂಥವರು ಆ ನಿರಾಕಾರ ಆಗಿದ್ದಾರೆ. ಅವರ ಹೆಸರು ಶಿವ ಎಂದಾಗಿದೆ. ಶಿವಬಾಬನಿಗೆ ತನ್ನ ಶರೀರ ಇಲ್ಲ. ಉಳಿದವರೆಲ್ಲರೂ ನನ್ನ ಶರೀರ ಎಂದು ಹೇಳುತ್ತಾರೆ. ಇದನ್ನು ಯಾರು ಹೇಳಿದರು? ಆತ್ಮ ಇದು ನನ್ನ ಶರೀರ ಎಂದು ಹೇಳಿತು. ಉಳಿದಂತೆ ಅದೆಲ್ಲ ಲೌಕಿಕ ವಿದ್ಯಾಭ್ಯಾಸ ಆಗಿದೆ. ಅದರಲ್ಲಿ ಅನೇಕ ಪ್ರಕಾರದ ವಿಷಯಗಳಿರುತ್ತವೆ. BA ಇತ್ಯಾದಿ ಎಷ್ಟೊಂದು ಹೆಸರಿದೆ. ಇದರಲ್ಲಿ ಒಂದೇ ಹೆಸರಿದೆ. ವಿದ್ಯೆಯನ್ನು ಸಹ ಒಬ್ಬರೇ ಓದಿಸುತ್ತಾರೆ. ಒಬ್ಬರೇ ತಂದೆ ಬಂದು ಓದಿಸುತ್ತಾರೆ. ಅಂದ ಮೇಲೆ ತಂದೆಯನ್ನೇ ನೆನಪು ಮಾಡಬೇಕು. ನಮಗೆ ಪಾರಲೌಕಿಕ ತಂದೆ ಓದಿಸುತ್ತಾರೆ. ಅವರ ಹೆಸರೇನು? ಅವರ ಹೆಸರು ಶಿವ ಎಂದಾಗಿದೆ. ನಾಮರೂಪದಿಂದ ಭಿನ್ನನಾಗಿದ್ದಾರೆ. ಆ ರೀತಿ ಅಲ್ಲ. ಮನುಷ್ಯನ ಹೆಸರು ಶರೀರದ ಮೇಲೆ ಬರುತ್ತದೆ. ಹೇಳುತ್ತಾರೆ, ಈ ಶರೀರ ಇಂತಹ ವ್ಯಕ್ತಿಯದ್ದಾಗಿದೆ ಎಂದು. ಆ ರೀತಿ ಶಿವಬಾಬನ ಹೆಸರಿಲ್ಲ. ಮನುಷ್ಯನ ಹೆಸರು ಶರೀರಕ್ಕೆ ಇದೆ. ಒಬ್ಬರೇ ನಿರಾಕಾರ ತಂದೆ, ಅವರಿಗೆ ಶಿವ ಎಂಬ ಹೆಸರಿದೆ. ಯಾವಾಗ ಓದಿಸಲು ಬರುತ್ತಾರೆ ಆಗಲೂ ಸಹ ಶಿವ ಎಂಬ ಹೆಸರು ಇದೆ. ಈ ಶರೀರವಂತೂ ಅವರದ್ದು ಅಲ್ಲ. ಭಗವಂತ ಒಬ್ಬರೇ ಆಗಿರುತ್ತಾರೆ. 10-12 ಮಂದಿ ಅಲ್ಲ. ಅವರು ಇರುವುದೇ ಒಬ್ಬರು. ನಂತರ ಮನುಷ್ಯ ಅವರಿಗೆ 24 ಅವತಾರ ಎನ್ನುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ಬಹಳ ಅಲೆದಾಡಿಸಿದ್ದಾರೆ. ಪರಮಾತ್ಮನನ್ನು ಕಲ್ಲು ಮಣ್ಣು ಎಲ್ಲದರಲ್ಲಿ ಇದ್ದಾನೆ ಎಂದು ಬಿಟ್ಟಿದ್ದಾರೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ಸ್ವಯಂ ಅಲೆದಾಡಿದ್ದಾರೆ, ಅದೇ ರೀತಿ ನನ್ನನ್ನು ಸಹ ಅಲೆದಾಡಿಸಿದ್ದಾರೆ. ಡ್ರಾಮಾನುಸಾರ ಅವರ ಅಂದರೆ ಶಿವಬಾಬಾ ಮಾತನಾಡುವ ವಿಧಾನ ಎಷ್ಟು ಶೀತಲಾಗಿದೆ. ಎಲ್ಲರೂ ನನ್ನ ಮೇಲೆ ಎಷ್ಟೊಂದು ಅಪಕಾರ ಮಾಡಿದ್ದಾರೆ, ಎಷ್ಟೊಂದು ನನ್ನ ನಿಂದನೆ ಮಾಡಿದ್ದಾರೆಂದು ತಿಳಿಸುತ್ತಾರೆ. ನಾವು ನಿಷ್ಕಾಮ ಸೇವೆ ಮಾಡುತ್ತೇವೆಂದು ಮನುಷ್ಯರು ಹೇಳುತ್ತಾರೆ. ತಂದೆ ಹೇಳುತ್ತಾರೆ,
ನನ್ನ ಹೊರತಾಗಿ ಯಾರೂ ನಿಷ್ಕಾಮ ಸೇವೆ ಮಾಡಲು ಸಾಧ್ಯವಿಲ್ಲ. ಯಾರು ಮಾಡುತ್ತಾರೆಯೋ ಅವರಿಗೆ ಫಲ ಅವಶ್ಯವಾಗಿ ಸಿಗುತ್ತದೆ. ಈಗ ನಿಮಗೂ ಫಲ ಸಿಗುತ್ತಿದೆ. ಭಕ್ತಿಯ ಫಲವನ್ನು ಭಗವಂತ ಕೊಡುತ್ತಾನೆಂದು ಗಾಯನವಿದೆ. ಏಕೆಂದರೆ ಭಗವಂತ ಜ್ಞಾನಸಾಗರನಾಗಿದ್ದಾರೆ. ಭಕ್ತಿಯಲ್ಲಿ ಅರ್ಧ ಕಲ್ಪ ನೀವು ಕರ್ಮಕಾಂಡ ಮಾಡುತ್ತಾ ಬಂದಿದ್ದೀರಿ. ಈಗ ಈ ಜ್ಞಾನ ವಿದ್ಯೆ ಆಗಿದೆ. ವಿದ್ಯೆ ಒಂದು ಬಾರಿ ಹಾಗೂ ಒಬ್ಬರೇ ತಂದೆಯಿಂದ ಸಿಗುತ್ತದೆ. ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬಂದು ನಿಮ್ಮನ್ನು ಪುರುಷೋತ್ತಮ ಮಾಡಿ ಹೋಗುತ್ತಾರೆ. ಇದು ಜ್ಞಾನ, ಅದು ಭಕ್ತಿ. ಅರ್ಧ ಕಲ್ಪ ನೀವು ಭಕ್ತಿ ಮಾಡುತ್ತಿದ್ದೀರಿ. ಈಗ ಯಾರು ಭಕ್ತಿ ಮಾಡುವುದಿಲ್ಲವೋ ಅವರಿಗೆ ಸಂಶಯ ಬರುತ್ತದೆ. ಭಕ್ತಿ ಮಾಡಿಲ್ಲ, ಆದ್ದರಿಂದ ಅನಾರೋಗ್ಯವಾಯಿತು, ಇಂತಹ ವ್ಯಕ್ತಿ ಸತ್ತು ಹೋದರು ಎಂದು. ಆದರೆ ಆ ರೀತಿ ಇಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ತಾವು ಬಂದು ಪತಿತರನ್ನು ಪಾವನ ಮಾಡಿ ಎಲ್ಲರ ಸದ್ಗತಿ ಮಾಡಿ ಎಂದು ನೀವು ಕೂಗುತ್ತಾ ಬಂದಿದ್ದೀರಿ. ಆದ್ದರಿಂದ ಈಗ ನಾನು ಬಂದಿದ್ದೇನೆ. ಭಕ್ತಿ ಬೇರೆ, ಜ್ಞಾನ ಬೇರೆ ಆಗಿದೆ. ಭಕ್ತಿಯಿಂದ ಅರ್ಧ ಕಲ್ಪ ರಾತ್ರಿಯಾಗುತ್ತದೆ, ಜ್ಞಾನದಿಂದ ಅರ್ಧ ಕಲ್ಪಕ್ಕಾಗಿ ಹಗಲಾಗುತ್ತದೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎರಡು ಅಪರಿಮಿತದ್ದಾಗಿದೆ. ಎರಡರ ಸಮಯ ಸರಿಯಾಗಿ ಇದೆ. ಈ ಸಮಯ ಭೋಗಿ ಆಗುವ ಕಾರಣ ಜಗತ್ತಿನ ವೃದ್ಧಿ ಜಾಸ್ತಿ ಆಗುತ್ತದೆ, ಆಯಸ್ಸು ಕಡಿಮೆ ಆಗುತ್ತದೆ. ವೃದ್ಧಿ ಜಾಸ್ತಿ ಆಗದಿರಲು ಯುಕ್ತಿಯನ್ನು ರಚಿಸುತ್ತಾರೆ. ನೀವು ಮಕ್ಕಳು ತಿಳಿದಿದ್ದೀರಿ. ಇಷ್ಟು ದೊಡ್ಡ ಜಗತ್ತನ್ನು ಕಡಿಮೆ ಮಾಡುವುದಂತೂ ತಂದೆಯದ್ದೇ ಕೆಲಸ ಆಗಿದೆ. ತಂದೆ ಕೆಲಸ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಬಾಬಾ ಬಂದು ಅಧರ್ಮವನ್ನು ವಿನಾಶ ಮಾಡಿ, ಅಂದರೆ ಸೃಷ್ಟಿಯನ್ನು ಕಡಿಮೆ ಮಾಡಿ ಎಂದು ಕೂಗುತ್ತಾರೆ. ಜಗತ್ತಂತೂ ತಂದೆ ಎಷ್ಟೊಂದು ಕೆಲಸ ಮಾಡಿಬಿಡುತ್ತಾರೆಂದು ತಿಳಿದಿಲ್ಲ. ಸ್ವಲ್ಪ ಮನುಷ್ಯರು ಉಳಿದುಕೊಳ್ಳುತ್ತಾರೆ. ಉಳಿದೆಲ್ಲ ಆತ್ಮಗಳು ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ. ಅನಂತರ ಕ್ರಮಾನುಸಾರವಾಗಿ ಪಾತ್ರ ಅಭಿನಯಿಸಲು ಬರುತ್ತಾರೆ. ನಾಟಕದಲ್ಲಿ ಯಾರ ಪಾತ್ರ ಎಷ್ಟು ತಡವಾಗಿರುತ್ತದೆ, ಅವರು ಮನೆಯಿಂದಲೂ ತಡವಾಗಿ ಬರುತ್ತಾರೆ. ತನ್ನ ಕೆಲಸ ಇತ್ಯಾದಿಯನ್ನು ಪೂರ್ಣ ಮಾಡಿದ ನಂತರದಲ್ಲಿ ಬರುತ್ತಾರೆ. ನಾಟಕದವರು ಸಹ ತನ್ನ ಕೆಲಸ ಮಾಡಿದ ನಂತರ ಪಾತ್ರ ಅಭಿನಯಿಸಲು ಸಮಯಕ್ಕೆ ಸರಿಯಾಗಿ ಬರುತ್ತಾರೆ. ನಿಮ್ಮಲ್ಲಿಯೂ ಅದೇ ರೀತಿ ಇದೆ. ಕೊನೆಯಲ್ಲಿ ಯಾರ ಪಾತ್ರವಿದೆಯೋ ಅವರು ಕೊನೆಯಲ್ಲಿ ಬರುತ್ತಾರೆ. ಯಾರು ಮೊಟ್ಟಮೊದಲ ಶುರುವಿನ ಪಾತ್ರಧಾರಿಯಾಗಿದ್ದಾರೆ ಅವರು ಸತ್ಯುಗದ ಆದಿಯಲ್ಲಿ ಬರುತ್ತಾರೆ. ನೋಡಿ, ಅಂತಿಮದ ಪಾತ್ರಧಾರಿಯವರು ಈಗ ಬರುತ್ತಲೇ ಇರುತ್ತಾರೆ. ರಂಬೆ ಕೊಂಬೆಯವರು ಅಂತಿಮದವರೆಗೂ ಬರುತ್ತಿರುತ್ತಾರೆ. ಈ ಸಮಯ ನೀವು ಮಕ್ಕಳಿಗೆ ಜ್ಞಾನದ ವಿಚಾರಗಳನ್ನು ತಿಳಿಸಿಕೊಡಲಾಗುತ್ತದೆ ಹಾಗೂ ಬೆಳಗ್ಗೆ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ಅದು ಡ್ರಿಲ್ ಆಗಿದೆ. ಆತ್ಮ ತನ್ನ ತಂದೆಯನ್ನು ನೆನಪು ಮಾಡಬೇಕು. ಯೋಗ ಎಂಬ ಶಬ್ದವನ್ನು ಬಿಟ್ಟುಬಿಡಿ. ಇದರಲ್ಲಿ ತಬ್ಬಿಬ್ಬಾಗುತ್ತಾರೆ. ನಮಗೆ ಯೋಗ ಹತ್ತುವುದಿಲ್ಲ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಅರೆ, ತಂದೆಯನ್ನು ನೀವು ನೆನಪು ಮಾಡಲು ಸಾಧ್ಯವಿಲ್ಲವೇ? ಇದೇನು ಒಳ್ಳೆಯ ವಿಚಾರ ಆಗಿದೆಯೇ? ನೆನಪು ಮಾಡುವುದಿಲ್ಲವೆಂದರೆ ಹೇಗೆ ಪಾವನರಾಗುತ್ತೀರಿ? ತಂದೆ ಪತಿತ ಪಾವನನೇ ಆಗಿದ್ದಾರೆ. ತಂದೆ ಬಂದು ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಇದು ವೆರೈಟಿ ಧರ್ಮ ಹಾಗೂ ವೆರೈಟಿ ಮನುಷ್ಯರ ವೃಕ್ಷ ಆಗಿದೆ. ಇಡೀ ಸೃಷ್ಟಿಯ ಯಾವುದೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಪಾತ್ರಧಾರಿಯಾಗಿದ್ದಾರೆ. ಎಷ್ಟೊಂದು ಮನುಷ್ಯರಿದ್ದಾರೆ. ಒಂದು ವರ್ಷದಲ್ಲಿ ಇಷ್ಟು ಕೋಟಿ ಜನ ಜನ್ಮ ತೆಗೆದುಕೊಂಡರು ಎಂದು ಲೆಕ್ಕ ತೆಗೆಯುತ್ತಾರೆ. ನಂತರ ಅಷ್ಟೊಂದು ಜಾಗವಾದರೂ ಎಲ್ಲಿದೆ? ಆದ್ದರಿಂದ ನಾನು ಲಿಮಿಟೆಡ್ ನಂಬರ್ ಮಾಡಲು ಬರುತ್ತೇನೆ. ಯಾವಾಗ ಎಲ್ಲ ಆತ್ಮಗಳು ಮೇಲಿಂದ ಬರುತ್ತಾರೆ, ನಮ್ಮ ಮನೆ ಖಾಲಿಯಾಗುತ್ತದೆ. ಬಾಕಿ ಯಾವುದೆಲ್ಲ ಆತ್ಮಗಳು ಉಳಿದುಕೊಂಡಿರುತ್ತಾರೆ ಅವರು ಸಹ ಬಂದು ಬಿಡುತ್ತಾರೆ. ವೃಕ್ಷ ಎಂದಿಗೂ ಒಣಗುವುದಿಲ್ಲ, ಹೆಚ್ಚುತ್ತಾ ಹೋಗುತ್ತದೆ. ಕಡೆಗೆ ಯಾವಾಗ ಅಲ್ಲಿ ಯಾರೂ ಇರುವುದಿಲ್ಲ, ನಂತರ ಎಲ್ಲರೂ ಹೋಗುತ್ತಾರೆ. ಹೊಸ ಜಗತ್ತಿನಲ್ಲಿ ಎಷ್ಟು ಕಡಿಮೆ ಮಂದಿ ಇದ್ದರು.
ಈಗ ಎಷ್ಟೊಂದು ಜನರಿದ್ದಾರೆ. ಶರೀರವಂತೂ ಎಲ್ಲರದ್ದು ಬದಲಾಗುತ್ತಾ ಹೋಗುತ್ತದೆ. ಕಲ್ಪ ಯಾರು ಜನ್ಮ ತೆಗೆದುಕೊಳ್ಳುತ್ತಾರೋ ಅವರೇ ತೆಗೆದುಕೊಳ್ಳುತ್ತಾರೆ. ಈ ವರ್ಲ್ಡ್ ಡ್ರಾಮಾ ಹೇಗೆ ನಡೆಯುತ್ತದೆ? ತಂದೆಯ ಹೊರತು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳಲ್ಲಿಯೂ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿಯುತ್ತಾರೆ. ವಿಶಾಲವಾದ ನಾಟಕ ಎಷ್ಟು ದೊಡ್ಡದಾಗಿದೆ, ಎಷ್ಟು ತಿಳುವಳಿಕೆಯ ವಿಚಾರಗಳಾಗಿವೆ. ಪಾರಲೌಕಿಕ ತಂದೆಯಂತೂ ಜ್ಞಾನಸಾಗರ ಆಗಿದ್ದಾರೆ. ಉಳಿದಿರುವವರಂತೂ ಎಲ್ಲ ಲಿಮಿಟೆಡ್ ಆಗಿದ್ದಾರೆ. ವೇದಶಾಸ್ತ್ರ ಇತ್ಯಾದಿ ಏನೋ ಸ್ವಲ್ಪ ಬರೆಯುತ್ತಾರೆ. ಜಾಸ್ತಿಯಂತೂ ಏನೂ ಆಗುವುದಿಲ್ಲ. ಪ್ರಾರಂಭದಿಂದ ಹಿಡಿದು ನೀವು ಬರೆಯುತ್ತಾ ಹೋದರೆ ಎಷ್ಟು ಉದ್ದ ಅಗಲ ಗೀತೆ ಆಗಿ ಹೋಗುತ್ತದೆ. ಎಲ್ಲವನ್ನು ಮುದ್ರಿಸುತ್ತಾ ಹೋದರೆ ಮನೆಗಿಂತಲೂ ದೊಡ್ಡ ಗೀತೆ ಆಗುತ್ತದೆ. ಆದ್ದರಿಂದ ಗಿಡ ಮರವನ್ನು ಲೇಖನಿ ಮಾಡಿಕೊಳ್ಳಿ, ಸಾಗರವನ್ನೇ ಶಾಹಿ ಮಾಡಿಕೊಳ್ಳಿ ಎಂದು ಹೊಗಳಿದ್ದಾರೆ. ನಂತರ ಪಕ್ಷಿಗಳು ಸಾಗರವನ್ನು ಹೀರಿಕೊಂಡವು ಎಂದು ಹೇಳಿಬಿಡುತ್ತಾರೆ. ನೀವು ಪಕ್ಷಿಯಾಗಿದ್ದೀರಿ, ಪೂರ್ಣ ಜ್ಞಾನ ಸಾಗರವನ್ನು ಹೀರಿಕೊಳ್ಳುತ್ತಿದ್ದೀರಿ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ನಿಮಗೆ ಈಗ ಜ್ಞಾನ ಸಿಕ್ಕಿದೆ. ಜ್ಞಾನದಿಂದ ನೀವು ಎಲ್ಲವನ್ನು ತಿಳಿದುಕೊಂಡಿದ್ದೀರಿ. ಕಲ್ಪ ನೀವು ಇಲ್ಲಿ ವಿದ್ಯೆಯನ್ನು ಓದುತ್ತೀರಿ. ಅದರಲ್ಲಿ ಏನೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಅವರ ಪ್ರಾರಬ್ಧವಾಗುತ್ತದೆ. ಪ್ರತಿಯೊಬ್ಬರೂ ನಾನಿಷ್ಟು ಪುರುಷಾರ್ಥ ಮಾಡಿ ಎಷ್ಟು ಪದವಿಯನ್ನು ಪಡೆಯಲು ಯೋಗ್ಯ ಆಗುತ್ತಿದ್ದೇನೆಂದು ತಿಳಿಯಬಹುದು. ಶಾಲೆಯಲ್ಲಿಯೂ ಕ್ರಮಾನುಸಾರವಾಗಿ ಪರೀಕ್ಷೆಯನ್ನು ಉತ್ತೀರ್ಣ ಮಾಡುತ್ತಾರೆ. ಸೂರ್ಯವಂಶಿ ಚಂದ್ರವಂಶಿ ಎರಡೂ ಆಗುತ್ತಾರೆ. ಯಾರು ಅನುತ್ತೀರ್ಣರಾಗುತ್ತಾರೆ ಅವರು ಚಂದ್ರವಂಶಿ ಆಗುತ್ತಾರೆ. ರಾಮನಿಗೆ ಬಾಣವನ್ನು ಏಕೆ ತೋರಿಸಿದ್ದಾರೆ ಯಾರೂ ತಿಳಿದಿಲ್ಲ. ಹೋರಾಟದ ಇತಿಹಾಸವನ್ನು ಮಾಡಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಇರುವುದೇ ಹೋರಾಟ, ಕಚ್ಚಾಟ. ನೀವು ತಿಳಿದಿದ್ದೀರಿ, ಯಾರು ಎಂತಹ ಕರ್ಮ ಮಾಡುತ್ತಾರೆ ಅವರಿಗೆ ಅಂತಹ ಫಲ ಸಿಗುತ್ತದೆ. ಉದಾಹರಣೆಗೆ, ಯಾರಾದರೂ ಆಸ್ಪತ್ರೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ದೀರ್ಘಾಯಸ್ಸು ಹಾಗೂ ಆರೋಗ್ಯಶಾಲಿಯೂ ಆಗಿರುತ್ತಾರೆ. ಯಾರಾದರೂ ಶಾಲೆ ಕಟ್ಟುತ್ತಾರೆಂದರೆ ಅವರಿಗೆ ಅರ್ಧ ಕಲ್ಪದ ಸುಖ ಸಿಗುತ್ತದೆ. ಇಲ್ಲಿ ಮಕ್ಕಳು ಬಂದಾಗ ಬಾಬಾ ನಿಮಗೆ ಎಷ್ಟು ಮಂದಿ ಮಕ್ಕಳಿದ್ದಾರೆಂದು ಕೇಳುತ್ತಾರೆ. ಆಗ 3 ಲೌಕಿಕ ಹಾಗೂ 1 ಶಿವಬಾಬಾ ಆಗಿದ್ದಾರೆಂದು ಹೇಳುತ್ತಾರೆ. ಏಕೆಂದರೆ ಅವರು ಆಸ್ತಿಯನ್ನು ಕೊಡುತ್ತಾರೆ, ಅಂದ ಹಾಗೆ ತೆಗೆದುಕೊಳ್ಳುತ್ತಾರೆ ಸಹ. ಲೆಕ್ಕ ಇದೆ. ಅವರು ತೆಗೆದುಕೊಳ್ಳುವುದೇನೂ ಇಲ್ಲ. ಅವರಂತೂ ದಾತನಾಗಿದ್ದಾರೆ. ಇಡೀ ಅವಲಕ್ಕಿ ಕೊಟ್ಟು ನೀವು ಮೆಹಲ್ ತೆಗೆದುಕೊಳ್ಳುತ್ತೀರಿ. ಆದ್ದರಿಂದ ಮುಗ್ಧನಾಥನಾಗಿದ್ದಾರೆ. ಪತಿತ ಪಾವನ ಜ್ಞಾನಸಾಗರ ಆಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಈ ಭಕ್ತಿಯ ಯಾವ ಶಾಸ್ತ್ರ ಇದೆ ಅದರ ಸಾರವನ್ನು ತಿಳಿಸುತ್ತೇನೆ. ಅರ್ಧ ಕಲ್ಪ ಭಕ್ತಿಯ ಫಲ ಇರುತ್ತದೆ. ಸನ್ಯಾಸಿ ಹೇಳುತ್ತಾರೆ, ಈ ಸುಖ ಕಾಗೆ ಹೆಸಿಗೆ ಸಮಾನವಾಗಿದೆ. ಆದ್ದರಿಂದ ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ. ನಮಗೆ ಸ್ವರ್ಗದ ಸುಖ ಬೇಡ, ಯಾವುದರಿಂದ ಪುನಃ ನರಕದಲ್ಲಿ ಬರಬೇಕಾಗುತ್ತದೆಂದು ಹೇಳುತ್ತಾರೆ. ನಮಗೆ ಮೋಕ್ಷ ಬೇಕು. ಆದರೆ ಇದು ಅಪರಿಮಿತದ ನಾಟಕ ಆಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈ ನಾಟಕದಿಂದ ಯಾವ ಒಂದು ಆತ್ಮ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮಾಡಲ್ಪಟ್ಟಿರುವುದಾಗಿದೆ. ಆದ್ದರಿಂದ ಮಾಡಲ್ಪಟ್ಟಿರುವುದು ಮಾಡಲಾಗುತ್ತಿದೆ ಎಂದು ಹಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಚಿಂತೆ ಮಾಡಬೇಕಾಗುತ್ತದೆ. ಏನೆಲ್ಲ ಕಳೆದು ಹೋಗಿದೆ ಅದು ಪುನಃ ಆಗುತ್ತದೆ. 84ರ ಚಕ್ರವನ್ನು ನೀವು ಸುತ್ತುತ್ತೀರಿ. ಇದು ಎಂದಿಗೂ ಬಂದ್ ಆಗುವುದಿಲ್ಲ. ಮಾಡಲ್ಪಟ್ಟಿರುವುದಾಗಿದೆ. ಇದರಲ್ಲಿ ನೀವು ತನ್ನ ಪುರುಷಾರ್ಥವನ್ನು ಏಕೆ ನಿಲ್ಲಿಸಬೇಕು? ನೀವು ಹೇಳುವುದರಿಂದ ನೀವು ಹೊರಬರಲು ಸಾಧ್ಯವಿಲ್ಲ. ಮೋಕ್ಷ ಹೊಂದುವುದು, ಜ್ಯೋತಿಯಲ್ಲಿ ಸಮಾವೇಶ ಆಗುವುದು, ಬ್ರಹ್ಮತತ್ವದಲ್ಲಿ ಲೀನ ಆಗುವುದು ಇದು ಒಂದೇ ಆಗಿದೆ. ಅನೇಕ ಮತಗಳಿವೆ, ಅನೇಕ ಧರ್ಮ ಇದೆ. ನಂತರ
ನಿನ್ನ ಗತಿಮತವನ್ನು ನೀನೇ ತಿಳಿದಿರುವೆ ಎಂದು ಬಿಡುತ್ತಾರೆ. ನಿಮ್ಮ ಶ್ರೀಮತದಿಂದ ಸದ್ಗತಿಯಾಗುತ್ತದೆ, ಅದನ್ನು ನೀವೇ ತಿಳಿದಿದ್ದೀರಿ. ನೀವು ಬಂದಾಗ ನಾವು ಸಹ ತಿಳಿಯುತ್ತೇವೆ ಹಾಗೂ ನಾವು ಸಹ ಪಾವನರಾಗುತ್ತೇವೆ. ವಿದ್ಯೆಯನ್ನು ಓದಿದೆವು ಹಾಗೂ ನಮ್ಮ ಸದ್ಗತಿಯಾಯಿತು. ಯಾವಾಗ ಸದ್ಗತಿಯಾಗುತ್ತದೆ ಆಗ ನಂತರ ಯಾರೂ ಕರೆಯುವುದೇ ಇಲ್ಲ. ಈ ಸಮಯ ಎಲ್ಲರ ಮೇಲೆ ದುಃಖಗಳ ಬೆಟ್ಟ ಬೀಳುವುದಿದೆ. ರಕ್ತದೋಕುಳಿಯ ಆಟವನ್ನು ತೋರಿಸುತ್ತಾರೆ ಹಾಗೂ ಗೋವರ್ಧನ ಪರ್ವತವನ್ನು ತೋರಿಸುತ್ತಾರೆ. ಕಿರುಬೆರಳಿಂದ ಬೆಟ್ಟವನ್ನು ಎತ್ತಿದರು. ನೀವು ಇದರ ಅರ್ಥವನ್ನು ತಿಳಿದಿದ್ದೀರಿ. ನೀವು ಸ್ವಲ್ಪ ಮಕ್ಕಳು ಈ ದುಃಖದ ಬೆಟ್ಟವನ್ನು ಪಕ್ಕಕ್ಕೆ ಸರಿಸುತ್ತೀರಿ, ದುಃಖವನ್ನು ಸಹನೆ ಮಾಡುತ್ತೀರಿ. ಎಲ್ಲರಿಗೂ ನೀವು ವಶೀಕರಣ ಮಂತ್ರವನ್ನು ಕೊಡಬೇಕು. ತುಳಸಿದಾಸನ ಗಂಧ ತೇಯಿದರೆ ತಿಲಕ ಸಿಗುತ್ತದೆಂದು ಹೇಳುತ್ತಾರೆ. ನಿಮಗೆ ರಾಜ್ಯಭಾಗ್ಯದ ತಿಲಕ ಸಿಗುತ್ತದೆ. ತನ್ನ ಪರಿಶ್ರಮದಿಂದ ನೀವು ರಾಜ್ಯಕ್ಕಾಗಿ ಓದುತ್ತಿದ್ದೀರಿ. ರಾಜಯೋಗ ಯಾವುದರಿಂದ ರಾಜ್ಯಭಾಗ್ಯ ಸಿಗುತ್ತದೆ? ಅದನ್ನು ಓದಿಸುವವರು ಒಬ್ಬರೇ ತಂದೆ ಆಗಿದ್ದಾರೆ. ಈಗ ನೀವು ಮನೆಯಲ್ಲಿ ಕುಳಿತಿದ್ದೀರಿ. ಇದು ದರ್ಬಾರಲ್ಲ. ಎಲ್ಲಿ ರಾಜರುಗಳು ಮಹಾರಾಜರುಗಳು ಒಟ್ಟು ಸೇರುತ್ತಾರೋ ಅದಕ್ಕೆ ದರ್ಬಾರ್ ಎನ್ನುತ್ತಾರೆ. ಇದು ಪಾಠಶಾಲೆ ಆಗಿದೆ. ತಿಳಿಸಿಕೊಡಲಾಗುತ್ತದೆ. ಯಾವುದೇ ಬ್ರಾಹ್ಮಣಿ ವಿಕಾರಿಯನ್ನು ಕರೆತರಬಾರದು. ಪತಿತರು ವಾತಾವರಣವನ್ನು ಹಾಳು ಮಾಡುತ್ತಾರೆ. ಆದ್ದರಿಂದ ಅನುಮತಿ ಕೊಡುವುದಿಲ್ಲ. ಯಾವಾಗ ಪವಿತ್ರ ಆಗುತ್ತಾರೆ ಆಗ ಅನುಮತಿ ಕೊಡಬೇಕು. ಈಗ ಕೆಲವರಿಗೆ ಅನುಮತಿ ನೀಡಬೇಕಾಗುತ್ತದೆ. ಒಂದು ವೇಳೆ ಇಲ್ಲಿಂದ ಹೋಗಿ ಪತಿತರಾದರೆ ಧಾರಣೆ ಆಗುವುದಿಲ್ಲ. ಇದು ತನಗೆ ತಾನು ಶಾಪ ಮಾಡಿಕೊಳ್ಳುವುದಾಯಿತು. ವಿಕಾರ ಇರುವುದೇ ರಾವಣನ ಮತ. ರಾಮನ ಮತವನ್ನು ಬಿಟ್ಟು ರಾವಣನ ಮತದಂತೆ ವಿಕಾರಿಯಾಗಿ ಕಲ್ಲಾಗುತ್ತಾರೆ. ಆ ರೀತಿ ಗರುಡ ಪುರಾಣದಲ್ಲಿ ಬಹಳ ರೋಚಕ ವಿಚಾರಗಳನ್ನು ಬರೆದಿಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಮನುಷ್ಯ ಮನುಷ್ಯನೇ ಆಗುತ್ತಾನೆ, ಪ್ರಾಣಿ ಇತ್ಯಾದಿ ಆಗುವುದಿಲ್ಲ. ವಿದ್ಯೆಯಲ್ಲಿ ಯಾವುದೇ ಅಂಧಶ್ರದ್ಧೆಯ ವಿಚಾರ ಇರುವುದಿಲ್ಲ. ಇದು ನಿಮ್ಮ ವಿದ್ಯೆಯಾಗಿದೆ. ವಿದ್ಯಾರ್ಥಿ ಓದಿ ಉತ್ತೀರ್ಣ ಆಗಿ ಸಂಪಾದಿಸುತ್ತಾನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ವಶೀಕರಣ ಮಂತ್ರವನ್ನು ಎಲ್ಲರಿಗೂ ಕೊಡಬೇಕು. ವಿದ್ಯೆ ಓದಿ ಶ್ರಮದಿಂದ ರಾಜ್ಯ ಭಾಗ್ಯದ ತಿಲಕ ತೆಗೆದುಕೊಳ್ಳಬೇಕು. ಈ ದುಃಖಗಳ ಬೆಟ್ಟವನ್ನು ಪಕ್ಕಕ್ಕೆ ಸರಿಸಲು ತನ್ನ ಕಿರುಬೆರಳನ್ನು ಕೊಡಬೇಕು. 2. ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕು. ತಂದೆಯನ್ನು ನೆನಪು ಮಾಡುವ ಡ್ರಿಲ್ ಮಾಡಬೇಕು. ಬಾಕಿ ಯೋಗ ಎಂದು ಹೇಳಿ ತಬ್ಬಿಬ್ಬಾಗಬಾರದು. ವರದಾನ: ಸೇವೆಯಲ್ಲಿ ವಿಘ್ನಗಳನ್ನು ಉನ್ನತಿಯ ಮೆಟ್ಟಿಲು ಎಂದು ತಿಳಿದು ಮುಂದುವರಿಯುವಂತಹ ನಿರ್ವಿಘ್ನ ಸತ್ಯ ಸೇವಾದಾರಿಯಾಗಿರಿ. ಸೇವೆಯಲ್ಲಿ ವಿಘ್ನಗಳನ್ನು ಉನ್ನತಿಯ ಮೆಟ್ಟಿಲು ಎಂದು ತಿಳಿದು ಮುಂದುವರಿಯುವಂತಹ ನಿರ್ವಿಘ್ನ ಸತ್ಯ ಸೇವಾದಾರಿಯಾಗಿರಿ. ಸೇವೆ ಬ್ರಾಹ್ಮಣ ಜೀವನವನ್ನು ಸದಾ ನಿರ್ವಿಘ್ನ ಮಾಡುವ ಸಾಧನವೂ ಆಗಿದೆ. ಹಾಗೂ ನಂತರ ಸೇವೆಯಲ್ಲಿಯೇ ವಿಘ್ನಗಳ ಪೇಪರ್ ಸಹ ಅಧಿಕವಾಗಿ ಬರುತ್ತದೆ. ನಿರ್ವಿಘ್ನ ಸೇವಾದಾರಿಗೆ ಸತ್ಯ ಸೇವಾದಾರಿ ಎನ್ನಲಾಗುತ್ತದೆ. ವಿಘ್ನ ಬರುವುದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬರಲೇಬೇಕು ಹಾಗೂ ಬರುತ್ತಲೇ ಇರುತ್ತದೆ. ಏಕೆಂದರೆ ಈ ವಿಘ್ನ ಅಥವಾ ಪೇಪರ್ ಅನುಭವಿಯನ್ನಾಗಿ ಮಾಡುತ್ತದೆ. ಇದನ್ನು ವಿಘ್ನ ಎಂದು ತಿಳಿಯದೆ ಅನುಭವದ ಉನ್ನತಿಯಾಗುತ್ತಿದೆ ಎಂಬ ಈ ಭಾವನೆಯಿಂದ ನೋಡಿದಾಗ ಉನ್ನತಿಯ ಮೆಟ್ಟಿಲು ಅನುಭವವಾಗುತ್ತದೆ ಹಾಗೂ ಮುಂದುವರಿಯುತ್ತಿರುತ್ತೀರಿ. ಸ್ಲೋಗನ್: ವಿಘ್ನ ರೂಪ ಅಲ್ಲ, ವಿಘ್ನ ವಿನಾಶಕರಾಗಿ. ವಿಘ್ನ ರೂಪ ಅಲ್ಲ, ವಿಘ್ನ ವಿನಾಶಕರಾಗಿ. ಓಂ ಶಾಂತಿ.